ಯಾರು ಮಾಡಿದಾರದ? ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಹೋದರೆ ಹಾಸನ ಮೈಸೂರು ಇವತ್ತು 18 ಟ್ರೈನ್ ಓಡ್ತಾವೆ. ಇವತ್ತು ಹಾಸನ ಬೆಂಗಳೂರು 20 ಟ್ರೈನ್ ಓಡ್ತಾವೆ. ದೇವೇಗೌಡರು ಇಲ್ಲ ಅಂದ್ರೆ ಆಗದ? ನಾನು ಹೇಳೋದು ನಿಮ್ಮ ಕೈಲಾದರೆ ಏರ್ಪೋರ್ಟು ನಾನು ಕಳೆದ ಮಾಡ್ತೀನಿ, ಮಾಡಿ ರೆಡಿ ಇರುತ್ತೆ, ಸರ್ಕಾರ ಹೋಯ್ತು. ಅದಕ್ಕೆ ಅವಕಾಶ ಮಾಡಬೇಡಿ. ಆ ಏರ್ಪೋರ್ಟ್ದು ಏನು ಮೂಲ ಇದೆ ಅದಕ್ಕೆ ಧಕ್ಕೆ ಬರೋಂಗೆ ನಡ್ಕೋಬೇಡಿ. ಅದಿರ್ಬೋದು, IIT ಇರ್ಬೋದು, ನಿಮ್ಮ ಕೈಲಿ ಮಾಡೋಕ್ಕಾದರೆ ಮಾಡಿ, ಮಾಡೋಕ್ಕಾಗ್ದೋದ್ರೆ ಆ ಭೂಮಿನ 400 ಎಕರೆ IIT ಏರ್ಪೋರ್ಟ್ ಜಾಗದಲ್ಲಿ 400 ಎಕರೆ ಖರಾಬ್ ಐತಿ, ಗೊತ್ತಾಯ್ತೇನ್ರಿ? ಇನ್ನು 250 ಎಕರೆ ದುಡ್ಡು ಕೊಟ್ಟರೆ 400 ಎಕರೆ ಜಾಗ ಉಳಿಯಲ್ವ ಅಲ್ಲಿ? ನೀವು ಮಾಡಿದ್ರೆ ಮಾಡಿ, ಮಾಡೋಕ್ಕಾಗ್ದೋದ್ರೆ ಯಾರೋ ಮುಂದೆ ಬಂದವ್ರು ಮಾಡ್ತಾರೆ, ಗೊತ್ತಾಯ್ತಾ? ಅಂತ ನಾನೇ ಮಾಡ್ಬೋದು ಅಥವಾ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಜಿಲ್ಲೆನ ನಮ್ಮ ಕುಟುಂಬದ ಇದರಿಂದ ದ್ವೇಷ ಇಟ್ಕೊಂಡು ನೀವು ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಮನವಿ. ಏನು ನೋಡಪ್ಪ, ನನಗೆ ಅದೆಲ್ಲ ಗೊತ್ತಿಲ್ಲ. ನಾನು ಹೇಳೋದು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ನಾನು ಜಿಲ್ಲಾ ಮಂತ್ರಿಯಾಗೂ ಕೆಲಸ ಮಾಡಿದ್ದೀನಿ. ನಾನು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡುವಾಗ ಪ್ರತಿ ತಿಂಗಳ ಯಾವುದೇ ನಮ್ಮ ಬ್ಯಾಂಕ್ ಇದು ಡ್ಯಾಮ್ 1 ವರ್ಷ ಮುಂಚೆನೇ, ನಾನು 6 ತಿಂಗಳು ಮುಂಚೆನೇ ಬೇಸಿಗೆಯಲ್ಲಿ ಡ್ಯಾಮ್ ಗೇಟ್ಗಳು ಇದು ನಾಲೆಗಳೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿವಿ. ನಾನು ಪ್ರಕಾಶ್ ಅಣ್ಣ ಮೀಟಿಂಗ್ ಕರೆದು ಇದು ಸಲಹಾ ಸಮಿತಿ ಮೀಟಿಂಗ್ ಕರೆದು ಜೂನ್ ತಿಂಗಳು ಮೊದಲನೇ ವಾರದಲ್ಲೇ ನೀರು ಬಿಡಿಸ್ತಾ ಇದ್ದೆ. ಈಗೇನು ಗೊತ್ತಿಲ್ಲಪ್ಪ ನನಗೆ, ನಾನು ಏನು ಮಾಡಲಪ್ಪ, ಅವ್ರಿಗೆ ಟೈಮ್ ಇಲ್ಲ, ಮಾಡಿ ಕೇಳಿ ನಾನು ಬೇಡ ಅಂತೀರಪ್ಪ, ನನಗೇನಿರುತ್ತೆ ಸರ್? ಈಗ ನಾನು ನೋಡಿ ಸರ್, ನಾನು ಶಾಸಕನಾಗಿ ಕರೆಕ್ಟ್ ಟೈಮಿಗೆ ನೀರು ಬಿಡಿ, ನಾಲೆಗಳು ರಿಪೇರಿ ಮಾಡಿ ಅಂತಾರೆ. ಅಲ್ಲಿ ಕೇಳಿದ್ರೆ ಇಂಜಿನಿಯರ್ಗಳು ದುಡ್ಡೇ ಇಲ್ಲ, ನಾವೇನು ಮಾಡೋಣ ಸರ್? ಶಿಲ್ ತೆಗಿಗೂ ದುಡ್ಡಿಲ್ಲ ಅಂತಾರೆ, ನಾವೇನು ಮಾಡೋಣ? ನೋಡಪ್ಪ, ನಾನು ನನಗೆ ಅದು ಇದಿಲ್ಲ, ಆ ಶಕ್ತಿ ಇತ್ತು ಅಂತ ಇದ್ದರೆ ಮಾಡಿಸುವ. ಜಿಲ್ಲೆ ಜನ ನಮಗೆ ಶಕ್ತಿ ಬೇಡ, ಸ್ವಲ್ಪ ದಿನ ನೀವು ಆರಾಮಾಗಿರಿ, ಕೇಂದ್ರ ಸರ್ಕಾರದಲ್ಲಿ ಕೆಲವು ಕೆಲಸ ಮಾಡೋರಿಗೆ ನಾವು ಮಾಡಿಸ್ಕೊತೀವಿ ಅಂತ ಹೇಳಿದ್ರೆ ಅದಕ್ಕೆ ಸುಮ್ಮನೆ. ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ ಅದು ನನಗೆ ನಮ್ಮನ್ನು ಕರೆದಿಲ್ಲಪ್ಪ, ನನಗೆ ಗೊತ್ತಿಲ್ಲ, ಕರೆದಿಲ್ಲ. ಅವರೇ ಬಿಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಯಜಮಾನರು ಕೂತ್ಕೊಂಡು ಅಲ್ಲೇ ಹೋದ್ಸಾರಿ ಪೂಜೆ ಮಾಡಿಸಿದ್ದು ನೀವೇ ಬರೋದ್ರಲ್ಲ, ಮಾಡ್ಕೊಂಡ್ರೆ ನಮ್ಮ ಸಂತೋಷ. ಈ ಜಿಲ್ಲೆ ಬೆಳವಣಿಗೆ ದೃಷ್ಟಿಯಿಂದ ಅವ್ರ ಯಜಮಾನರು ಕೂರಿಸ್ಕೊಂಡು ಪೂಜೆ ಮಾಡಿ ಜಿಲ್ಲೆ ಡೆವಲಪ್ ಮಾಡೋಕ್ಕೆ ಮಾಡಲಿ ಜಿಲ್ಲಾಧಿಕಾರಿಗಳು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈಗ ಕೆಲವು ಸಚಿವರು ಹೈಕಮಾಂಡ್ಗೆ ಗ್ಯಾರಂಟಿ ಯೋಜನೆಗಳು ಬಂದ್ ಮಾಡೋದು ಸೂಕ್ತ ನೋಡಪ್ಪ ರೇ ತಡೀರಿ, ನಾನು ಕೇಳ್ತಾ ಇರೋದು ಇವತ್ತು ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡ್ತಾ ಇರೋದು ಇಷ್ಟೇ. ನಾನು ಪಾರಂಟಿಗಲ್ಲ, ನಮ್ಮ ಜಿಲ್ಲೆಯ ಮುಂದಿನ ಮಕ್ಕಳು ಪೀಳಿಗೆ, ಜಿಲ್ಲೆ ಜನತೆ ಅದನ್ನು ಉಳಿಸ್ಕೊಡಿ. ನಿಮ್ಮ ಕೈಲಾದ್ರೆ ಮಾಡಿ, ಮಾಡದೆ ಹೋದರೆ ಅದಕ್ಕೆ ಕಡ್ಡಿ ಬರಬೇಡಿ. ಒಂದು ಸ್ವಲ್ಪ ಒಂದು ನಿಮಿಷ ನಾನು ಹೇಳೋವರೆಗೆ ನಾನು ಹೇಳೋವರೆಗೆ ದಯಮಾಡಿ ಕೇಳಿ ಸರ್, ಆಮೇಲೆ ನೀವು ಹೇಳಿದ ಉತ್ತರ ಕೊಡಿ. ನಾನು ಕೇಳ್ತಾ ಇರೋದು, ಈಗ 10 ವರ್ಷ ಫ್ಲೈಓವರ್ ಬಿದ್ದೋಗಿತ್ತು, ನಿಂತಿತ್ತು, ನಾನು ಬಂದೇ ಮಾಡಿಸ್ಕೊಟ್ಟೆ. ಆಸ್ಪತ್ರೆ ಅದಕ್ಕೆ ಈಗ 10 ವರ್ಷದಲ್ಲೇ ಸಿಗಬೇಕಾಯಿತು. ಇದು ಯಾವುದು ನಿಮ್ಮ ಕೆಲವು MD ಸೀಟ್ಸ್ ಇವೆಲ್ಲ ಐತಲ್ಲ ಸರ್, ಪೋಸ್ಟ್ ಗ್ರ್ಯಾಜುಯೇಟ್ ಸೀಟು, ಅವೆಲ್ಲ ಇದರಿಲ್ಲ ಅಂತ. ನೋಡಪ್ಪ, ನಾನೇ ಈಗ ತಡೆಯಪ್ಪ, ದುಡ್ಡು ನೋಡಯ್ಯ, ನಾವೇನಾದ್ರು ಹೇಳಕ್ಕೆ ಹೋದರೆ ಈ ಪಾರ್ಟಿ ರೇವಣ್ಣವರು ಬಡವರಿಗೆ ಕೊಡೋದಕ್ಕೆ ಇದು ಮಾಡ್ತಾರೆ. ನಮ್ಗೆ ಯಾಕಪ್ಪ, ಅವ್ರು ಹೇಳಿ ಚುನಾವಣೆ ನಡೆಯುವಾಗ ಕೊಡ್ತೀವಿ ಅಂತೇಳಿ ಹೇಳವ್ರೆ, ಅದನ್ನು ನಾನು ನಿಲ್ಲಿಸಿ ಅಂತ ನಾನೇ ಕೇಳಲಿ? ಅದು ಈಗ ನೋಡ್ರಿ, ಸರ್ಕಾರ ನಡೆಸೋದು ಅವರು, ನಿಲ್ಲಿಸ್ಕೊತಾರೋ ಬಿಡುತ್ತಾರೋ ಅವ್ರಿಗೆ ಸಂಬಂಧಪಟ್ಟಿದ್ದು. ನಾನೇನಾದ್ರು ಸರ್ಕಾರದ ನಾನು ಶಾಸಕನಾಗಿರೋದು, ನಾನು ಜಿಲ್ಲೆ ಜನ 25 ವರ್ಷ ನನ್ನ ದೇವೇಗೌಡರನ್ನ ನಮ್ಗೆಲ್ಲರೂ ಇದು ಮಾಡಿದ್ದಾರೆ. ಅದರಿಂದ ನಾನು ಜಿಲ್ಲೆಯ ಒಬ್ಬ ಸಾಮಾನ್ಯ ಶಾಸಕನಾಗೆಲ್ಲ ಸಾಮಾನ್ಯ, ನಾನು
ವೋಟರ್ ಆಗಿ ನಾನು ಪತ್ರಿಕೆ ಯಾರು ಈಗ ಶಾಸಕರಿಗೆ 2 ಕೋಟಿ ಕೊಡ್ತೀವಿ ಅಂತ ಹೇಳವ್ರೆ. ಆ 2 ಕೋಟಿ ಬರೋದು 3 ತಿಂಗಳಿಗೆ ಕೊಡ್ತೀವಿ ಅಂತಾರೆ. 1 ಕೋಟಿ ಕೊಟ್ಟಾರೆ. 3 ತಿಂಗಳಿಗೆ 55 ಲಕ್ಷ ಕೊಡ್ತೀವಿ 1 ವರ್ಷಕ್ಕೆ ಅಂತಾರೆ. ಈಗ ನಾನೇ ನೀರಾವರಿದು ಶಿಲ್ಟ್ ತೆಗೀರಿ ಅಂತ ಬರೆದಿದ್ದೀನಿ. ಅದಕ್ಕೇನು 1 ರೂಪಾಯಿ ದುಡ್ಡಿಲ್ಲ. ಈಗ ಡ್ಯಾಮು ಗೇಟ್ ಮುರಿದೋಯ್ತದೆ. ಡ್ಯಾಮ್ ಮೇಂಟೆನೆನ್ಸ್ಗೆ ಒಂದು ಮೀಟಿಂಗ್ ಕರೆದು ಮಾಡಬೇಕಲ್ಲ, ಅಥವಾ ಚಾನಲ್ ಕೆಳಗಡೆ ಶಿಲ್ಟ್ ತೆಗೆದು ಒಂದು ಮೀಟಿಂಗ್ ಕರೆದು ಮಾಡಬೇಕಲ್ಲ. ಅದು ಯಾರೂ ಮಾಡಿಲ್ಲಪ್ಪ. ನಾನು ಅದ್ರ ಬಗ್ಗೆ ಇದು ಮಾಡೋಕ್ಕೆ ಹೋಲಿ. ನಾನೇ ಕರಿತಾ ಇದ್ದಲ್ಲ, ಕರೆದು ಡ್ಯಾಮ್ ಮೇಂಟೈನ್ ಮಾಡಬೇಕು, ಶಿಲ್ಟ್ ತೆಗೆಯೋದು, ನೀರು ಬಿಡೋದಕ್ಕಿಂತ ಮುಂಚೆ 4 ತಿಂಗಳು ಮುಂಚೆ ನೀರು ಬಿಡೋದು ಎಲ್ಲ ಮಾಡಿಸ್ತಾ ಇದ್ದೆ. ಕೇಳಿ, ಗೊತ್ತಿಲ್ಲಪ್ಪ ನನಗದೇನು. ನಾನು ಏಕೆಂದರೆ ನಾನು ನೋಡಿದ್ರಲ್ಲ ನೀವೆಲ್ಲ, ನಾನು ಇವತ್ತು ಬಾಕಿ ವಿಷಯ ಏನು ಹೇಳೋದು. ಏನೇನು ಸರ್ ಸಮಾವೇಶದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ರೇವಣ್ಣ ಅವ್ರ ಕುಟುಂಬವನ್ನ ತೆಗೆದಿದ್ದಾರೆ, ಹಾಳು ಮಾಡೋದು ಅಂತ ಹೇಳಿ ಒಂದು ಭಾಷಣದಲ್ಲಿ ಹೇಳಿದ್ರು. ನಾನು ನೋಡ್ರಿ ಅದ್ರ ಬಗ್ಗೆ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ. ನಾನು ಕಾಲ ಬಂದಾಗ ಸವಿಸ್ತಾರವಾಗಿ ನಿಮ್ಮನ್ನ ಕರೆಸ್ಕೊಂಡು ನಾನು ಮೊನ್ನೆ ವಿಧಾನಸಭೆಯಲ್ಲೇ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಏನೇನು ನಡೀತು ಎಲ್ಲ ಸವಿಸ್ತಾರವಾಗಿ ಹೇಳಬೇಕು ಅಂತ ಮಾಡಿದ್ದೆ. ಅವತ್ತು ಬಂದು ಬೆಳಗ್ಗೆ ಪೂಜೆ ಮಾಡಿ ಈಶ್ವರ ದೇವಸ್ಥಾನದಲ್ಲಿ ಬಿದ್ದು ನಾನು 25 ದಿನ ನಂದು ಒಂದು ಮೂಳೆ ಫ್ರ್ಯಾಕ್ಚರ್ ಆಗಿತ್ತು. ನಾನು ಇವತ್ತು ಮನಗಕ್ಕಾಗ್ತಾ ಇಲ್ಲ. ಅದರಿಂದ ನಾನೇನು ಮಾತಾಡಿ ವಿಧಾನಸಭೆಯಲ್ಲೇ ಏನೇನು ನಡೆದಿದೆ ಅನ್ನೋದ್ರಿಂದ ಅಲ್ಲೇ ಅದು ಒಂದು ದೇವ್ರ ಸಭೆ, ಅಲ್ಲಿ ಕೂತ್ಕೊಂಡು ಅಲ್ಲೇ ಹೇಳ್ತೀನಿ ಬಂದ ನೆಕ್ಸ್ಟು. ಏನು ನನಗೆ ಗೊತ್ತಿಲ್ಲಪ್ಪ. ನನಗೆ ನೋಡಪ್ಪ, ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ನಾನು ಇಲ್ಲೇನು ಹೇಳಲ್ಲ, ನಾನು ಅಲ್ಲೇ ಹೇಳ್ತೀನಿ. ನಾನೀಗೇನು ಹೇಳಿದೆ, ಜಿಲ್ಲೆಯಲ್ಲಿ ಯಾವ ರೀತಿ ಪೊಲೀಸ್ ಇಲಾಖೆ ಹೆಂಗೆ ನಡ್ಕೊತಾ ಇದೆ, ಇದು ಹೆಂಗೆ ನಡೀತಾ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗೆ ಕೆಲಸ ನಡೀತಾ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗೆ ನಡೀತಾ ಇದೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯದರ್ಶಿಗಳ ಕಚೇರಿ ಹೆಂಗೆ ನಡೀತಾ ಇದೆ, ನಡೀಲಿ. ಬೇರೆ ಜಿಲ್ಲಾಧಿಕಾರಿಗಳು ಹೆಂಗಿದ್ದಾರೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಾಚ್ ಮಾಡ್ತಾಯಿದ್ವಿ. ಹಾಸನ ಆ್ಯಕ್ಚುಲಿ ಜನರಲ್ ಆಗಬೇಕಾಯ್ತು. ಸುಪ್ರೀಂ ಕೋರ್ಟಲ್ಲೇ ಇವತ್ತು ರಿಸರ್ವೇಷನ್ನು ಸುಪ್ರೀಂ ಕೋರ್ಟಲ್ಲಿ ಇದು ಮಾಡಬೇಕು ಅಂತ ಇದ್ದಾರೆ. ಜನರಲ್ ಇತ್ತು, ಜನರಲ್ ಮಾಡಲಿಲ್ಲ. ಮತ್ತು ಹೊಳೆನರಸೀಪುರ ಹೋದ ಸಾರಿಯ ಬೇಕು ಅಂತ ಎಷ್ಟೇ ಮಾಡಿದರು, ಜಿಲ್ಲಾ ಪಂಚಾಯತಿನೂ ಎಷ್ಟೇ ಮಾಡಿದರು, ನಗರಸಭೆನೂ ಎಷ್ಟೇ ಮಾಡಿದರು. ಹೊಳೆನರಸೀಪುರ ಇವತ್ತು ಪುರಸಭೆ ಬೇಕು ಅಂತೇಳಿ BCMP ಮಾಡಿದ್ರೆ, ಹೋದಷ್ಟು BCMP, ಈ ವರ್ಷಲು BCMP ಅಲ್ಲ, ಹೋದಷ್ಟು BCMP, ಈ ವರ್ಷಲು BCMP. ನೋಡಿ ಸರ್, ಈಗ ರಾಜ್ಯದ ನಮ್ಮ ಅಧ್ಯಕ್ಷರು BJP ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ. BJP ಅಧ್ಯಕ್ಷರು ಏನು ಡೈರೆಕ್ಷನ್ ಕೊಡ್ತಾರೆ, ಅಲ್ಲಿ ಜಿಲ್ಲಾ ಅಧ್ಯಕ್ಷ ಹತ್ರನೂ ನಾನು ಇವರು ಸ್ವರೂಪ್ ಮಾತಾಡ್ತಾರೆ, ಇಲ್ಲಿ ಜಿಲ್ಲೆಯ ತಾಲೂಕು ಅಧ್ಯಕ್ಷ ಹತ್ರನೂ ಮಾತಾಡ್ತಾರೆ. ಲಿಂಗೇಶ್ ಅವರು ಇಬ್ಬರು ಮಾತಾಡೋಕ್ಕೆ, ಕುಮಾರಸ್ವಾಮಿಯವರು ರಾಜ್ಯದ BJP ಅಧ್ಯಕ್ಷರ ಜೊತೆ ಮಾತಾಡಿದ್ದಾರೆ. ಅದನ್ನು ನಮಗೆ ಜಿಲ್ಲೆಯಲ್ಲಿ ರಾಜ್ಯದ ಏನು ರಾಜ್ಯ ಮಟ್ಟದ ಕೇಂದ್ರ ಸರ್ಕಾರ ಏನು ಕೇಂದ್ರದ ಇದು ನಮಗೆ ಈಗ ಬೇಕಾಗಿರೋದು, ಈ ದೇಶದ ಹಿತದೃಷ್ಟಿಯಿಂದ ಮೋದಿಯರು ಬೇಕು ಅಂತ ಹೇಳಿ ಇಡೀ ರಾಷ್ಟ್ರದ ಜನತೆ ಹೇಳ್ತಾ ಇದ್ದಾರೆ. ಅದು ಬೇಕಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.